ಏನು ಕಲಬುರಗಿ ಭಾಗದ ವಿಭಾಗೀಯ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ದು ನೋಡಿದೆ. ಆದ ನಂತರ ಅವ್ರು ಹೇಳಿಕೆ ಕೊಟ್ಟಿರೋದು. ನಿನ್ನೆ ದಿನ ಬೆಳಗಾವಿಗೆ ಹೋಗಿ ಇಲ್ಲಿ ಕರ್ನಾಟಕದ ಕೆಂಗಲ್ ಹನುಮಂತೇರು ಕಟ್ಟಿರ್ತಕ್ಕಂಥ ವಿಧಾನಸೌಧದ ಹೆಬ್ಬಾಗಿಲಿಗೆ ತಲೆ ಮುಟ್ಟಿ ನಮಸ್ಕಾರ ಮಾಡ್ಕೊಂಡಿದ್ದು ನೋಡಿದ್ದೆ. ಈಗ ಅಲ್ಲಿ ಸುವರ್ಣಸೌಧ ಅಲ್ಲೂ ಸಹ ನಿನ್ನೆ ಆ ಒಂದು ಹೆಬ್ಬಾಗಿಲಿನಲ್ಲಿ ಪಾಪ ಬಗ್ಗೆ ನಮಸ್ಕಾರ ಮಾಡ್ಕೊಂಡಿದ್ದಾರೆ. ಅಷ್ಟೆಲ್ಲ ದೊಡ್ಡ ಒಂದು ಅವರಲ್ಲಿರ್ತಕ್ಕಂಥ ಬದಲಾವಣೆಗಳು ನೋಡಿದಾಗ ಏನೋ ಒಂದು ಭಾಳ ಚೇಂಜಸ್ ತರ್ತಾ ಇದ್ದಾರೆ, ಚೇಂಜಸ್ ತರಲಿಕ್ಕೆ ಹೊರಟಿದ್ದಾರೆ ಅನ್ನೋ ಅಂತಕ್ಕಂಥದ್ದು ನನಗೂ ಒಂದು ಆಶಾಭಾವನೆ ಪ್ರಾರಂಭ ಆಗಿದೆ. ಇಲ್ಲಿ ಮೊನ್ನೆ ದಿನ ಕಲಬುರಗಿಯ ಬಿದರು ಮತ್ತು ಕಲಬುರಗಿ ಪ್ರವಾಸ, ಬಿದರ್ನಲ್ಲಿ ಏನು ಪ್ರವಾಸ ಮಾಡಿದ್ದಾರೆ ನೀವೇ ತೋರಿಸಿದ್ರಿ. ಏನೋ ಅನುಭವ ಮಂಟಪಕ್ಕೆ ಹೋಗಿ ಭೇಟಿ ಕೊಟ್ಟರು. ಆಮೇಲೆ ಅದು ಯಾವುದೋ ಒಂದು ತಂಡದ ಸಭೆ ಮಾಡಿದ್ರು, ಕಾಂಗ್ರೆಸ್ ಕಾರ್ಯಕರ್ತರು ಸಭೆ ಮಾಡಿದ್ರು. ಅಲ್ಲಿಂದ ಕಲಬುರಗಿ ಹೋಗಿ ಹಾಲ್ಟ್ ಮಾಡಿದ್ರು. ಕಲಬುರಗಿನಲ್ಲಿ ಒಂದು ಪ್ರಗತಿ ಪರಿಶೀಲನಾ ಸಭೆ ಎಂಟೈರ್ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳೇನಿದೆ ಎಲ್ಲರಿಗೂ ಆಹ್ವಾನ ಕೊಟ್ಟರು. ಅಲ್ಲಿಯ ಜನಪ್ರತಿನಿಧಿಗಳಿಗೆ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ದಾರೆ. ಆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇವ್ರು ಹೋದಂಥ ಯಾವುದೇ ಪ್ರದೇಶದಲ್ಲಿ ಯಾವುದೇ ಮೀಟಿಂಗ್ ಮಾಡಬೇಕಾದ್ರೆ ಭಾಳ ಏನು ಸೀಕ್ರೆಟಾಗಿ ಮಾಡ್ತಾರೆ. ಮಾಧ್ಯಮದ ಸ್ನೇಹಿತರುಗಳು ಯಾರು ಒಳಗೆ ಎಂಟ್ರಾಗೇ ಇಲ್ಲ. ಪ್ರಗತಿ ಪರಿಶೀಲನಾ ಸಭೆ ಮಾಡಿದ ನಂತರ ಅವರು ಕೊಡ್ತಕ್ಕಂಥ ವರದಿ ನೀವು ಮಾಡಬೇಕಷ್ಟೆ. ಯಾವುದೇ ಪ್ರಗತಿ ಪರಿಶೀಲನಾ ಸಭೆ ಒಳಗೆ ನಿಮ್ಮನ್ನು ಕೂರಿಸಲ್ಲ. ಇಲ್ಲ ಯಾವುದೇ ಭಾಳ ಅತ್ಯಂತ ಸಭೆಗಳು ಗೌಪ್ಯವಾಗಿ ನಡೀಬೇಕಲ್ಲ, ಅಲ್ಲಿ ನಡೀತಕ್ಕಂಥ ಸಭೆ ಬೇರೆಯವ್ರಿಗೆ ಗೊತ್ತಾಗಬಾರ್ದಲ್ಲ, ಮಾಧ್ಯಮ ಸ್ನೇಹಿತರಿಗೂ ಗೊತ್ತಾಗಬಾರ್ದಲ್ಲ. ಅದಕ್ಕೆ ನಿಮ್ಗಳನ್ನ ಒಳಗೆ ಸೇರಿಸಲ್ಲ. ಕಲಬುರಗಿಲೂ ಪಾಪ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಅನ್ನೋದು ನಾನು ತಗೊಂಡಿದ್ದೀನಿ ವಿಷಯನ. SIRದೇ ಅವ್ರಿಗೆ ಚಿಂತೆ. ಅಲ್ಲೂ ಸಹ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ SIRಗೆ ಸಂಬಂಧಪಟ್ಟಿದ್ದನ್ನೇ ಅಧಿಕಾರಿಗಳಿಗೆ ಏನೇನು ಸೂಚನೆ ಕೊಡಬೇಕು ಕೊಟ್ಟರು. ಅದ್ರ ಜೊತೆಗೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೇನೆ. ಕಲಬುರಗಿಗೆ ನೀವು ಹೋದರಲ್ಲ, ಕಲಬುರಗಿನಲ್ಲಿ ರೈತರು ಜನರ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಪಡೀಲಿಕ್ಕೆ ಯಾವುದಾದ್ರೂ ಒಂದು ಹಳ್ಳಿಗೆ ಏನಾದರೂ ಭೇಟಿ ಕೊಟ್ರಾ? ಇಲ್ಲ ಹೋಗಲಿ ನಿಮ್ಮ ಅಧಿಕಾರಿಗಳು ಇವತ್ತು ಕಲಬುರಗಿ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಯಾದಗಿರಿ ಇರ್ಬೋದು, ರಾಯಚೂರು ಇರ್ಬೋದು, ಬಳ್ಳಾರಿ ಇರ್ಬೋದು, ಅಲ್ಲಿಯ ಜನರ ಪರಿಸ್ಥಿತಿ ಏನಿದೆ, ರೈತರದು ಕೂಲಿ ಕಾರ್ಮಿಕರ ಪರಿಸ್ಥಿತಿ ಏನಿದೆ, ಇದನ್ನು ಏನಾದರೂ ನಿಮ್ಮ ಅಧಿಕಾರಿಗಳು ನಿಮ್ಮ ಗಮನಕ್ಕೆ ತಂದಿದ್ದಾರಾ? ತಂದಿದ್ರೆ ಅವ್ರಿಗೆ ಏನು ಸೂಚನೆ ಕೊಟ್ರಿ? ಆ ಕಾರ್ಮಿಕರು, ರೈತರು ಪ್ರತಿನಿತ್ಯ 50 ಜನ 60 ಜನ ತಂಡವಾಗಿ ಹಳ್ಳಿಗಳು ಬಿಟ್ಟು ಇಲ್ಲೆಲ್ಲೋ ದಾವಣಗೆರೆ ಕಡೆ ಅಡಿಕೆ ತೋಟದ ಕೆಲಸ ಮಾಡಲಿಕ್ಕೆ, ಚಿಕ್ಕಮಗಳೂರು ಕಡೆ ಕಾಫಿ ತೋಟದ ಕೆಲಸ ಮಾಡಲಿಕ್ಕೆ ಗುಳೆ ಹೋಗಿದ್ದಾರಲ್ಲ, ಅದರ ಬಗ್ಗೆ ಏನಾದರೂ ಸಭೆಯಲ್ಲಿ ಯಾರಾದರೂ ನಿಮ್ಮ ಗಮನಕ್ಕೆ ತಂದಿದ್ದಾರಾ? ಕೆಲವರು ರೈತರು ಬೆಳೆ ಹಾಕಿ ತೊಗರಿ ಬೆಳೆಗೆ ಬೆಳೆ ಹಾಕ್ತಂಥದ್ದು ಬೆಳೆ ನಾಶ ಆಗಿದೆ, ಹಲವಾರು ಬೆಳೆಗಳು ನಾಶ ಆಗಿದೆ. ಅವರಿಗೆ ಊಟಕ್ಕೆ ತೊಂದರೆಯಾಗಿ ಹಣದ ಕೊರತೆಯಿಂದ, ಆರ್ಥಿಕ ಸಮಸ್ಯೆಗಳಿಂದ ಕೂಲಿ ಕೆಲಸ ಕೇಳ್ಕೊಂಡು ಬೆಳಗ್ಗೆ ಇದ್ದರೆ ಕಲಬುರಗಿಗೆ 50 ಜನ 100 ಜನ ಗುಂಪು ಒಂದು ಹಳ್ಳಿಗಳಿಂದ ಬಂದು ಕಲಬುರಗಿ ನಗರದಲ್ಲಿ